ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆಯಿತು. ಆ ತೀರ್ಪಿನ ದಿನವೇ ಶಾಸಕರಾಗಿದ್ದಂತಹ ಟಿ.ಡಿ. ರಾಜೇಗೌಡ ಅವರು ಹೇಳಿದ್ರು, ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಇಡೀ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ರಾಜೇಗೌಡ ಅವರನ್ನೇ ಶಾಸಕರಾಗಿ ಮುಂದುವರಿಯಿರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಹೈಕೋರ್ಟ್ನ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ಚುನಾವಣಾ ಆಯೋಗಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸೊ ಇಡೀ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕ ಸ್ಥಾನದಲ್ಲಿ ಯಥಾಸ್ಥಿತಿ ಮುಂದುವರಿಸಬೇಕು ಅಥವಾ ನೀವೇ ಶಾಸಕರಾಗಿ ಮುಂದುವರಿಯಿರಿ ಅಂತ ಹೇಳಿ ಟಿ.ಡಿ. ರಾಜೇಗೌಡ ಅವರಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇಡೀ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಾಗಿದೆ. ಮೊನ್ನೆ ಅಷ್ಟೇ ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂಥ ಈಗ ಕರೆಯೋ ಹಾಗಿದ್ರೆ ಮಾಜಿ ಶಾಸಕ ಟಿ.ಡಿ. ರಾಜೇಗೌಡ ಅವರಿಗೆ ಸುಪ್ರೀಂ ಕೋರ್ಟ್ ಇಲ್ಲ, ನೀವೇ ಶಾಸಕರಾಗಿ ಮುಂದುವರಿಯಿರಿ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾರುದ್ರ ಹಿತ್ತಲಕೊಪ್ಪ. ಇದರ ಕುರಿತಾಗಿ ಮಹಾರುದ್ರ, ಒಂದು ರೀತಿಯಾಗಿ ಇಡೀ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಟರ್ನ್ ದ ಟೇಬಲ್ ಅನ್ನೋ ಥರ ಯಾವ ರೀತಿಯಾಗಿ ಶಾಸಕರು ಅಂತ ಹೇಳಿ ಗೆದ್ದಿದ್ರು ಜೀವರಾಜ್ ಅವರು, ಈಗ ಮಾಜಿ ಶಾಸಕರಾಗ್ತಿದ್ದಾರೆ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮಹಾರುದ್ರ? ಹೌದು ರಾಹುಲ್, ಏನಂದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಕರಣ ಇದೆ. ಇದು ರಾಜ್ಯ ಮತ್ತು ದೇಶ ಮಟ್ಟದಲ್ಲೂ ಕೂಡ ಒಂದು ಸಂಚಲನ ಉಂಟು ಮಾಡಿತ್ತು. ಏನಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿತ್ತು. ಅಂಚೆ ಮತದಾರನ ಮೂಲಕ ಏನಂದ್ರೆ ಮರು ಎಣಿಕೆ ಕಾರ್ಯವನ್ನ ಮಾಡಬೇಕು ಅಂತ. ಆವಾಗ ಏನಂದ್ರೆ ಜೀವರಾಜ್ ಅವರು 52 ಮತಗಳ ಅಂತರದಿಂದ ಗೆದ್ದಿದ್ರು. ಆದ್ರೆ ಟಿ.ಡಿ. ರಾಜೇಗೌಡರು ಏನಾದ್ರು ಸೋಲನ್ನು ಅನುಭವಿಸಿದ್ರು. ಈ ಹಿಂದೆ 2023ರಲ್ಲಿ ಮತ ಎಣಿಕೆ ಆದಂತ ಸಂದರ್ಭದಲ್ಲಿ ಟಿ.ಡಿ. ರಾಜೇಗೌಡರು ಮತಗಳು ಸಿಂಧು ಆಗಿದ್ವು. ಆದ್ರೆ ಈಗ ಸಿಂಧು ಆಗಿದ್ವು. ಇದನ್ನೇ ಪ್ರಶ್ನಿಸಿ ಏನಂದ್ರೆ ಟಿ.ಡಿ. ರಾಜೇಗೌಡರು ಪರ ವಕೀಲ ಅಂತ ಟಿ.ಡಿ. ರಾಜೇಗೌಡರಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ಏನಂದ್ರೆ ಅದನ್ನ ಯಥಾಸ್ಥಿತಿಯನ್ನ ಕಾಪಾಡ್ಕೊಡ್ಬೇಕು ಅನ್ನೋ ಒಂದು ಮಾಹಿತಿ ಒಂದು ನೀಡಿದೆ ಅಂತ ಒಂದು ಮಾಹಿತಿ ಒಂದು ಲಭ್ಯವಾಗಿರುವಂತದ್ದು. ಆದ್ರೆ ಈಗ ಏನಂದ್ರೆ ಮುಂದೆ ಪ್ರಕರಣ ಯಾವ ರೀತಿ ತಿರುವು ಪಡ್ಕೊಡ್ತದೆ. ಈಗ ಮತ್ತೆ ಟಿ.ಡಿ. ರಾಜೇಗೌಡರು ಶಾಸಕರಾಗಿ ಇರ್ತಾರೆ. ಈಗ ಜೀವರಾಜ್ ಅವರು ಮತ್ತೆ ಮಾಜಿ ಶಾಸಕರ ಆಗ್ತಾರಾ ಅನ್ನುವುದು ಕೂಡ ಈಗ ಒಂದು ಕುತೂಹಲ ಇರುವಂತದ್ದು ರಾಹುಲ್. ಈಗಾಗಲೇ ಏನಂದ್ರೆ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಕೂಡ ಮಾಡ್ಲಿಕ್ಕೆ ಒಂದು ಆದೇಶವನ್ನ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಈಗ ಟಿ.ಡಿ. ರಾಜೇಗೌಡರಿಗೆ ಒಂದು ರೀತಿ ಗೆಲುವಾಗಿದೆ ಅಂತಲೇ ಹೇಳ್ಬೋದು ರಾಹುಲ್. ರೈಟ್ ಮಹಾರುದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.